ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಜ್ಞಾನದ ದಿನವಾಗಬಾರದು, ಜ್ಞಾನದ ದಿನವಾಗಬೇಕು ಎಂದು ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಕರೆ ನೀಡಿದರು. ಪಟ್ಟಣದ ಶಿಕ್ಷಕರ ಸಭಾಂಗಣದ ಆವರಣದ ಸಮೀಪ ಇರುವ ಖಾಸಗಿ ಜಾಗದಲ್ಲಿ ಬುಧವಾರ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇವಾಲಯಗಳ ಹೆಸರಿನಲ್ಲಿ ಕಂದಾಚಾರವನ್ನ ಪಸರಿಸಿ ಅಂಧಕಾರ ಮುಳುಗಿಸುವ ದೇವಾಲಯಗಳನ್ನು ಸುತ್ತೋದನ್ನ ಬಿಟ್ಟು ಜ್ಞಾನದಿಂದ ಕಣ್ಣು ತಿರುಸುವ ಗ್ರಂಥಾಲಯಗಳ ಕಡೆ ಎಲ್ಲರೂ ಮುಖ ಮಾಡಬೇಕು ಎಂದು ಸಲಹೆಯನ್ನ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ದುಂದು ವೆಚ್ಚ ಮಾಡಿ ವೈಭವೀಕರಿಸುವುದನ್ನ ಬಿಟ್ಟು ಅವರ ಸಿದ್ಧಾಂತ ಮತ್ತು ಆಲೋಚನೆಗಳು ಎಲ್ಲರಿಗೂ ದಾರಿದೀಪವಾಗಬೇಕು ಹಾಗೂ ಅವರು ಹಾಕಿಕೊಟ್ಟಿರುವ ಸಿದ್ಧಾಂತ ಮತ್ತು ಆದರ್ಶಗಳು ವೈಯಕ್ತಿಕ ಸಾಧನೆಗಳ ಮೂಲಕ ಗುರಿ ಮುಟ್ಟಿದಾಗ ಅವರಿಗೆ ನೀಡಿದ ಗೌರವ ಮತ್ತು ಸಾರ್ಥಕತೆ ಆಗುತ್ತದೆ ಎಂದು ಕಿವಿಮಾತು ಹೇಳಿದರು. ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತಹ ಮಹನೀಯರ ಆದರ್ಶದಿಂದ ನನ್ನ ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ನಡೆಸ್ತಾ ಇರೋದ್ರಿಂದ ನಿತ್ಯವೂ ನನಗೆ ನೆಮ್ಮದಿಯನ್ನ ತಂದಿದೆ ಎಂದರು. ಅಲ್ಲದೆ ರಾಜ್ಯದಲ್ಲಿ ಒಳ ಮೀಸಲಾತಿಯ ವಿವಾದ ಸಮರ್ಪಕವಾಗಿ ಬರೆಹರಿದಿದ್ದು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದಂತೆ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು. ಪೆರಿಯಾಪಟ್ಟಣ ತಾಲೂಕಿನಲ್ಲಿ ಬುದ್ಧ ವಿಹಾರ ನಿರ್ಮಾಣಕ್ಕೆ ಜಾಗ ಮತ್ತು ಅಂಬೇಡ್ಕರ್ ಭವನ ಪೂರ್ಣಗೊಳಿಸುವ ಬಗ್ಗೆ ಭರವಸೆಯನ್ನ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಕೆ ಶಿವಕುಮಾರ್ ಮಾತನಾಡಿ, ವಿಶ್ವ ಮೆಚ್ಚುವಂತಹ ಭಾರತದ ಸಂವಿಧಾನವನ್ನ ಅರ್ಪಣೆ ಮಾಡಿದಂತಹ ಮಹಾನ್ ವ್ಯಕ್ತಿಯಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಮ್ಮೆಲ್ಲರ ಶಕ್ತಿ ಎಂದು ಬಣ್ಣಿಸಿದರು. ಅಲ್ಲದೆ ಪಿರಿಯಾಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ 15 ಲಕ್ಷ ರೂಪಾಯಿ ಮತ್ತು ಗ್ರಂಥಾಲಯಕ್ಕೆ 10 ಲಕ್ಷ ರೂಪಾಯಿ ಭರವಸೆ ನೀಡಿದ ಅವರು ಎಲ್ಲರೂ ಶಿಕ್ಷಣ ಪಡೆದು ಜಾಗೃತರಾಗಿ ಎಂದು ಸಲಹೆಯನ್ನ ನೀಡಿದರು. ಮೈಸೂರು ಪೇಂಟ್ ಮತ್ತು ವಾರ್ನಿಸ್ ನಿಗಮದ ಅಧ್ಯಕ್ಷ ಎಚ್ಡಿ ಗಣೇಶ್ ಮತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರ ಎಂ ಲಕ್ಷ್ಮಣ ಮಾತನಾಡಿದರು. ಎಪಿಎಂಸಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿನಿತ್ಯ ಮಾಲಾರ್ಪಣೆ ಮಾಡುವ ಮೂಲಕ ಬೆಳ್ಳಿ ಮತವನ್ನ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಚಾಲನೆಯನ್ನ ನೀಡಿದರು. ವಿವಿಧ ಕಲಾ ತಂಡಗಳೊಂದಿಗೆ ಮುಖ್ಯ ರಸ್ತೆಯ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಮೆರವಣಿಗೆ ನಡೆಸಲಾಯಿತು. ಸರ್ಕಾರದ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ಕೆವಿ ನಿತಿನ್ ವೆಂಕಟೇಶ್, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಿಜೆ ಬಸವರಾಜ್, ಬಾಲಗೈ ಸಮುದಾಯಗಳ ಒಕ್ಕೂಟದ ಮುಖಂಡರಾದ ಟಿ ಈರಯ್ಯ, ಎಸ್ ರಾಮು ಐಲಾಪುರ, ಪಿ ಮಹದೇವ, ಚನ್ನಕಲ್ಲ ಶೇಖರ್, ಆವೃತ್ತಿ ಸೋಮಶೇಖರ್, ಧನರಾಜ್ ಬೆಳಗಲ್, ಎಚ್ಡಿ ರಮೇಶ್, ಮೇಲೂರು ರಾಜೇಶ್, ತಿಂಕಪುರ ಮಹದೇವ, ಎಜಿ ಗಣೇಶ್, ಪಿಪಿ ಮಹದೇವ, ಹೇಮಂತ ಕುಮಾರ್, ಸಿ ತಮ್ಮಣ್ಣಯ್ಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಯ ಮುಖಂಡರು ಸೇರಿದಂತೆ ಸಾವಿರಾರು ಮಂದಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಡಿ ರಮೇಶ್, ಪ್ರಜಾಪ್ರಭ ಟಿವಿ, ಪಿರಿಯಾಪಟ್ಟಣ. ಎಲ್ಲರೂ ಒಗ್ಗಟ್ಟಾಗಿ ಬಾಬಾ ಸಾಹೇಬರ ಜಯಂತಿಯನ್ನು ಮಾಡಿದಿರಿ. ಜೋರಾದ ಚಪ್ಪಾಳೆ ಹೊಡೆಗೆ ನಿಮಗೆ ಒಳ್ಳೇದಾಗ್ಲಿ. ಆ ಹನ್ನೆರಡು ಹಬ್ಬ ಮಾಡೋರು ನೀವು ಮುಂದಕ್ಕೆ ಬರಕಾದ? ಒಂದು ವರ್ಷಕ್ಕೆ 12 ಹಬ್ಬ, ಒಂದು ಹಬ್ಬಕ್ಕೆ 5,000 ಅಂದ್ರೆ 12 60,000 ಹೊಟ್ಟಾಯ್ತು. ಅವ್ರೇನ್ ಹೇಳವ್ರೆ, ಎಂತದ ಮಾಳ್ಪಕ್ಷಕ್ಕೆ ಏನಂತಾರೆ, ಮಗನು ಮಾರಿ ಮಾಳ್ಪಕ್ಷ ಮಾಡ್ಬೇಕಂತ. ಮಗನ್ ಮಾರ್ಬಿಡ್ಬೇಕಂತೆ, ಯಾವ್ದಕ್ಕೆ ಮಾಲ್ಗಾಗ ಅಂದ್ರೆ ನಿಮ್ಮನ್ನ ಎಷ್ಟು ಮಟ್ಟಿಗೆ ಹಬ್ಬದ ಹೆಸರು ದುಡಿತಾ ಇದ್ದಾರೆ, ಸಾಲ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅಂಬೇಡ್ಕರ್ ಜಯಂತಿ ಅಂದ್ರೆ ನೀವು ತಿಳ್ಕೋಬೇಕು, ಜ್ಞಾನದ ಜಯಂತಿ, ಜಾಗೃತಿಯ ಜಯಂತಿ. ಅಂಬೇಡ್ಕರ್ ಜಯಂತಿ ಅಂದ್ರೆ ವಿಚಾರದ ಜಯಂತಿ, ವಿಜ್ಞಾನದ ಜಯಂತಿ. ಅಜ್ಞಾನದ ಜಯಂತಿ ಅಲ್ಲ ಅಂಬೇಡ್ಕರ್ ಜಯಂತಿ, ವಿಜ್ಞಾನದ ಜಯಂತಿ. ಯಾಕಂದ್ರೆ ಅಂಬೇಡ್ಕರ್ ವಿಜ್ಞಾನವನ್ನು ಹೇಳುವಂತವರು. ಸೈಂಟಿಫಿಕ್ ಟೆಂಪರ್, ದ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಸ್ಟ್ರಕ್ಚರ್ ಇಸ್ ಎ ಸೈಂಟಿಫಿಕ್ ನೀಡ್ಸ್. ಅದಕ್ಕೆ ನಮ್ಮ ಲಕ್ಷ್ಮಣ್ ಅವರು ಮಾತಾಡ್ತಾರೆ, ಇನ್ನೂ ಮಸ್ತಾಗಿ ಮಾತಾಡೋರು ಅವರೇ. ಈಗ